ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ನಿಮಗೆ ಪಂಚತಂತ್ರ 2.0 ತಂತ್ರಾಂಶದಲ್ಲಿ ಐಪಾಪ್ ಮುಖಾಂತರ 15ನೇ ಹಣಕಾಸು ಕ್ರಿಯೆ ಯೋಜನೆಯನ್ನು ಯಾವ ರೀತಿ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಪಂಚತಂತ್ರ PDO ಲಾಗಿನ್ನ ಪ್ಲಾನಿಂಗ್ ಆಪ್ಷನ್ನಲ್ಲಿ ಐಪಾಪ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ MGNREGA ಲೇಬರ್ ಬಜೆಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಕಳೆದ 3 ವರ್ಷಗಳ NREGA ಮ್ಯಾಂಡೇಸ್ ಏನಿರುತ್ತೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ 2024-25ನೇ ಸಾಲಿನ MGNREGA ಆ್ಯಕ್ಷನ್ ಪ್ಲಾನ್ನ ಅಂದಾಜು ಮೊತ್ತ ಏನಿರುತ್ತೆ ಅದನ್ನು ಅಪ್ರೂವ್ ಮಾಡಿಕೊಂಡು ಅದನ್ನು PDO ಅವರಿಂದ ನಂತರ EO ಅವರಿಂದ ಮತ್ತು CEO ಅವರಿಂದ ಅದನ್ನು ಅಪ್ರೂವ್ ಮಾಡಿಸ್ಕೋಬೇಕು. ನಂತರ ಅದು ಸೆಕೆಂಡ್ ಸ್ಟೇಜ್ಗೆ ಮೂವ್ ಆಗುತ್ತೆ. ಸ್ಟೇಜ್ ಸೆಕೆಂಡ್ ಯಾವುದು ಅಂದರೆ MGNREGA ಪ್ಲಾನಿಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಇರುತ್ತೆ. ಅದರಲ್ಲಿ 24-25ನೇ ಸಾಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ KML ಫೈಲ್ ಅಂದರೆ NREGA KML ಫೈಲ್ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ಸೆಕೆಂಡ್ ಒನ್ ಗೋಮಾಳ ಡೆವಲಪ್ಮೆಂಟ್ ಸಬ್ ಪ್ಲಾನ್ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ವೈಲ್ಡ್ ಲೈಫ್ ಏರಿಯಾ ಡೆವಲಪ್ಮೆಂಟ್ ಸಬ್ ಪ್ಲಾನ್ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಸಬ್ ಪ್ಲಾನ್ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ಜಲ ಸಂಜೀವಿನಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನ ಅಪ್ಲೋಡ್ ಮಾಡಬೇಕು. ಮತ್ತು ವಾಟರ್ ಬಜೆಟ್ನ ಅಪ್ರೂವ್ ಮಾಡಬೇಕಾಗತ್ತೆ. ಹಾಗೆ ನೀವು ವಾಟರ್ ಬಜೆಟ್ನ ಯಾವ ತಿಂಗಳಲ್ಲಿ ಮತ್ತು ಯಾವ ಇಯರ್ಲಿ ಮಾಡಿದ್ರಿ ಅನ್ನೋದು ಕೂಡ ಎಂಟ್ರಿ ಮಾಡಬೇಕು. ಹಾಗೆ ನಿಮ್ಮ ಕಡೆ ವಾಟರ್ ಡಿಫಿಷಿಯನ್ಸಿ ಇದೆಯಾ ಇಲ್ಲ ವಾಟರ್ ಸರ್ಪ್ಲಸ್ ಇದೆಯಾ ಅಂತ ಅದನ್ನು ಕೂಡ ಎಂಟ್ರಿ ಮಾಡ್ಕೋಬೇಕು. ನಂತರ ಫೈನಲ್ ಆಗಿ 2024-25ನೇ ಸಾಲಿನ ನರೇಗಾ ಆಕ್ಷನ್ ಪ್ಲಾನ್ PDF ಕಾಪಿನೂ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಅಪ್ಲೋಡ್ ಮಾಡಿದ ನಂತರ ಫ್ರೀಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಅಪ್ರೂವ್ ಮಾಡ್ಕೋಬೇಕಾಗತ್ತೆ. ನನಗೆ ಆಲ್ರೆಡಿ ಫ್ರೀಜ್ ಮಾಡಿದ್ದೀನಿ. ಇದನ್ನು ಆಕ್ಷನ್ ಪ್ಲಾನ್ ಮಾಡ್ತಿರೋ ಅದನ್ನು ಪ್ರತಿಯೊಂದನ್ನು ಕೂಡ ಇಲ್ಲಿ ಏನಿದೆ ಅದೇ ಅಮೌಂಟ್ಗೆ ನೀವು ನೆಕ್ಸ್ಟ್ ಆಕ್ಟಿವಿಟಿಗಳನ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರಿಂದ ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. 15ನೇ ಹಣಕಾಸಿಗೆ ಈಗಾಗಲೇ ಇಲ್ಲಿ ರಿಸೋರ್ಸ್ ಏನಂಬಲ್ಲಿ ಅಮೌಂಟ್ ಶೋ ಆಗ್ತಾಯಿದೆ, ಅದೇ ಅಮೌಂಟ್ಗೆ ನಾವು ಆಕ್ಟಿವಿಟಿಗಳನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಂತರ NREGA ಕೂಡ ನೀವು ಮೆಟೀರಿಯಲ್ಲು ಮತ್ತು ವೇಜಸ್ನ ಡಿವೈಡ್ ಮಾಡ್ಕೊಂಡು ಅದನ್ನು ಎಂಟ್ರಿ ಮಾಡ್ಕೋಬೇಕು. ಆನಂತರ ಓನ್ ರಿಸೋರ್ಸ್ ಫಂಡ್ದು ಕೂಡ ಅಮೌಂಟ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. RWS ಇದ್ದರೆ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಸ್ವಚ್ಛ ಭಾರತ್ ಮಿಷನ್ ಇದ್ದರೆ ಆ ಅಮೌಂಟು ಕೂಡ ನೀವು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಮತ್ತು ಸ್ಟ್ಯಾಟ್ಯುಟರಿ ಗ್ರಾಂಟ್ಸ್ ಇರುತ್ತಲ್ಲ ಅದನ್ನು ಕೂಡ ನೀವು ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡಿ ಎಲ್ಲನೂ ಆದ ತಕ್ಷಣ ಫ್ರೀಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಫ್ರೀಸ್ ಮಾಡ್ಕೋಬೇಕು. ನಂತರ ಅದು ಪುಷ್ ಟು EGS ಅಂತ ಕೇಳುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡಿ ಅದನ್ನು ಪುಷ್ ಮಾಡಬೇಕಾಗತ್ತೆ. ಅದು ಗ್ರಾಮ್ ಸ್ವರಾಜಲ್ಲಿ ಶೋ ಆಗೋ ಥರ ಆಗುತ್ತೆ. ನೆಕ್ಸ್ಟು 4th ಸ್ಟೇಜ್ ಬಂದು ಗ್ರಾಮ್ ಸ್ವರಾಜ್ ADM ಲಾಗಿನ್ಗೆ ಆಗಬೇಕಾಗುತ್ತೆ. ನನಗೆ ADM ಲಾಗಿನ್ ಆಗ್ತಾಯಿದ್ದೀನಿ. ನಂತರ 2023-24ನೇ ಸಾಲನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ ಅಂದರೆ ಮೆನು ಆಪ್ಷನಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಗ್ರಾಮ ಸಭಾ ಸಂಕಲ್ಪ ಅಂತ ಕೇಳುತ್ತೆ, ಅಲ್ಲಿ ಹೋಗಿ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ 15ನೇ ಹಣಕಾಸಿಗೆ ನೀವು ಯಾವುದು ಸಂಕಲ್ಪಕ್ಕೆ ಸೆಲೆಕ್ಟ್ ಮಾಡ್ಕೋತೀರಿ, ಯಾವ ಥೀಮ್ಗಳನ್ನ ಅಂತ ಕೇಳುತ್ತೆ. ನಾನು 2 ಥೀಮ್ನ ಸಂಕಲ್ಪಕ್ಕೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಒಂದು ಹೆಲ್ತಿ ವಿಲೇಜ್ ಮತ್ತು ಚೈಲ್ಡ್ ಫ್ರೆಂಡ್ಲಿ ವಿಲೇಜ್. ಎರಡನ್ನೂ ಕೂಡ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾ ಸೇವ್ ಸಕ್ಸಸ್ಫುಲಿ ಅಂತಾಗಿದೆ. ನಂತರ ಗ್ರಾಮ ಸಭಾ ರೆಸೊಲ್ಯೂಷನ್ ಕೇಳುತ್ತೆ, ಅದರಲ್ಲೂ ಕೂಡ ಆ್ಯಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದಷ್ಟು ಲ್ಯಾಂಗ್ವೇಜಸ್ ಬರುತ್ತೆ, ಅದರಲ್ಲಿ ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೌನ್ಲೋಡ್ PDF ಆರ್ ಪ್ರಿಂಟ್ PDF ಅಂತ ತಗೊಂಡು ಅದನ್ನು PDO ಅವರಿಂದ ಸೈನ್ ಮಾಡಿಸಿ ಅದನ್ನು ಮತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ. ನನಗೆ ಅದನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ಆಪ್ಷನ್ ಹಿಂದೆ ವೈಬ್ರೆಂಟ್ ಗ್ರಾಮ ಸಭಾದಲ್ಲಿತ್ತು, ಈಗ ಅದನ್ನೇ ಇಲ್ಲಿಗೆ ಮರ್ಜ್ ಮಾಡಿದ್ದಾರೆ. ವೈಬ್ರೆಂಟ್ ಗ್ರಾಮ ಸಭೆಗೆ ಓಪನ್ ಆಗ್ತಾಯಿಲ್ಲ, ಅದರಿಂದ ಆ ಆಪ್ಷನ್ ಏನೈತೆ ಅದನ್ನು ನಾವು ಇಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ಕೊಳ್ಳಿ. ನಂತರ ರಿಟರ್ನ್ ಪಂಚತಂತ್ರ 2.0ಗೆ ಹೋಗಬೇಕಾಗುತ್ತೆ.
ಇದು ಸ್ಟೇಜ್ 5 ಆಗಿರುತ್ತೆ ಇದು. ಈಗ ನಾವು ಐಪಾಪ್ ಕ್ರಿಯೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಐಪಾಪ್ ಆಕ್ಟಿವಿಟಿ ಕ್ರಿಯೇಟ್ ಅಂತ ಆಪ್ಷನ್ ಇದೆ. ಇಲ್ಲಿ ನೀವು ನಿಮ್ಮ ಆ್ಯಕ್ಷನ್ ಪ್ಲಾನ್ ಮಾಡ್ಬೇಕು, ಯಾವ ರೀತಿ ಆಕ್ಟಿವಿಟಿಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ತೋರಿಸ್ಕೋಗುತ್ತೆ. ಇಲ್ಲಿ 100ಕ್ಕಿಂತ ಹೆಚ್ಚು ಆಕ್ಟಿವಿಟೀಸ್ ಟೈಪ್ ಇರುತ್ತೆ. ಇದರಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಕ್ಟಿವಿಟಿಗಳನ್ನ ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ. ಆ ಚೆಕ್ ಬಾಕ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದು ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಈಗ ತೋರಿಸ್ತೀನಿ. ಈ ರೀತಿ ಶೋ ಆಗುತ್ತೆ. ಅಲ್ಲಿ ಸರ್ಚ್ ಆಕ್ಟಿವಿಟಿ ಅಂತ ಇರುತ್ತೆ. ಆ ಸರ್ಚ್ ಆಕ್ಟಿವಿಟಿನ ನಾವು ಕ್ಲಿಕ್ ಮಾಡೋ ಮುಖಾಂತರ ನೀವು ಈಗ ನಾನೀಗ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಒಂದು ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಅದು ಯಾವ ಕೆಟಗರಿಯಲ್ಲಿ ಬರುತ್ತೆ ನಮಗೆ ಗೊತ್ತಾಗುತ್ತೆ. ಈಗ ನಾನು ವಾಟರ್ ಅಂತ ಟೈಪ್ ಮಾಡ್ತಾಯಿದ್ದೀನಿ. ವಾಟರ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ತೋರಿಸ್ತಾ ಇದೆ ಯಾವ ಕೆಟಗರಿ ಯಾವ ಥೀಮಲ್ಲಿ ಇರುತ್ತೆ ಅಂತ ತೋರಿಸ್ತಾ ಇದೆ. ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆಕ್ಟಿವಿಟಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ. ಓಕೆ, ವಾಟರ್ ಸಪ್ಲೈ ಟು ವಿಲೇಜಸ್ ಅಂತಿದೆ. ಅಂದರೆ ಅದನ್ನು ಥೀಮ್ 4ಗೆ ಹೋದರೆ ಅಲ್ಲಿ ವಾಟರ್ ಸಪ್ಲೈ ಟು ವಿಲೇಜ್ ಆಪ್ಷನ್ ಇದೆ. ಅಲ್ಲಿ ನಾನು ವಾಟರ್ಗೆ ಸಂಬಂಧಪಟ್ಟಂಥ ಕೆಟಗರಿಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಥೀಮ್ 4ನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಈಗ. ಅದರಲ್ಲಿ ವಾಟರ್ಗೆ ಸಂಬಂಧಪಟ್ಟಂಗೆ ಸಬ್ ಆಕ್ಟಿವಿಟೀಸ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ವರ್ಕ್ ಕನ್ವರ್ಜೆನ್ಸ್ ಅಂತ ಕೇಳುತ್ತೆ, ನೋ ಅಂತ ಕೊಟ್ಟಿದ್ದೀನಿ. ಕನ್ವರ್ಜೆನ್ಸ್ ಏನಲ್ಲ ಅದು. ಮತ್ತು ಯಾವ ಸ್ಕೀಮ್ ಅಂತ ಕೇಳುತ್ತೆ. 15 ಪೆನ್ಸ್ ನನಗೆ ಆಕ್ಟಿವಿಟಿ ಕ್ರಿಯೇಟ್ ಮಾಡಿದೆ, 15 ಪೆನ್ಸ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಆಕ್ಟಿವಿಟಿ ಡಿಸ್ಕ್ರಿಪ್ಷನ್ ಕೇಳುತ್ತೆ. ಅಂದರೆ ಆಕ್ಟಿವಿಟಿ ಡಿಸ್ಕ್ರಿಪ್ಷನ್ ಅಂದರೆ ನಿಮ್ಮದು ಏನು ಆಕ್ಷನ್ ಕಾಮಗಾರಿ ಇದೆ, ಕಾಮಗಾರಿ ನೇಮ್ ಏನಿದೆ ಅದನ್ನು ಕೇಳುತ್ತೆ. ಅದನ್ನು ಕಾಪಿ ಮಾಡಲಿಕ್ಕೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಆಕ್ಟಿವಿಟಿ ಫಾರ್ ಕೇಳುತ್ತೆ, SC/ST ಜನರಲ್ ಇರುತ್ತೆ. ನಾನು ಆಲ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಬೆನಿಫಿಷರಿ ಟೈಪ್ ಕೇಳುತ್ತೆ, ಅಲ್ಲೂ ಕೂಡ ಆಲ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತೆಲ್ಲ ಕೇಳುತ್ತೆ, ಅದೆಲ್ಲ ಎಂಟ್ರಿ ಮಾಡ್ಕೊಳ್ಳಿ. ನಂತರ ವರ್ಕ್ ಇದು ಆಕ್ಟಿವಿಟಿ ಕೇಳುತ್ತೆ, ಅದು ನೇಚರು, ಅದು ನಿಮ್ಮ ಪ್ರಶಾಂತ್, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಬೆನಿಫಿಷರಿ ಟೈಪ್ ಕೇಳುತ್ತೆ, ಅದು ವುಮೆನ್ಸ್ಗೆ ಇಲ್ಲ ಹೆಂಗೆ ಯಾರಿಗೆ ಯೂಸ್ ಆಗುತ್ತೆ ಅಂತ ಅದೆಲ್ಲ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಅಸೆಟ್ ನೇಮ್ನ ಇಂಗ್ಲೀಷಲ್ಲಿ ಒಂದು ಸರಿ ಕೇಳುತ್ತೆ. ಏನು ಕಾಮಗಾರಿ ನೇಮ್ ಇದೆ ಅದ್ಮೇಲೆ ಒಂದು ಕನ್ನಡದಲ್ಲಿ ಹಾಕಿದ್ವಿ, ಮತ್ತು ಅದನ್ನು ಇಂಗ್ಲೀಷಲ್ಲೂ ಕೂಡ ಒಂದು ಸರಿ ಟೈಪ್ ಮಾಡ್ಕೋಬೇಕು. ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ. ಏರಿಯಾ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಅಸೆಟ್ ಕ್ಯಾಟಗರಿ ಕೇಳುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸಬ್ ಕ್ಯಾಟಗರಿನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ತುಂಬ ಇರುತ್ತೆ, ಅಲ್ಲಿ ಅದಕ್ಕೆ ರಿಲೇಟೆಡಾಗಿ ಯಾವುದಿರುತ್ತೆ ಅದನ್ನು ನೋಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಯೂನಿಟ್ ಅಂತ ಕೇಳುತ್ತೆ. ಯೂನಿಟ್ ಎಷ್ಟು ಅಂತ ಕೇಳುತ್ತೆ, ನಾನು 1 ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಯೂನಿಟ್ ಕಾಸ್ಟ್, ಏನೋ ಕಾಮಗಾರಿಗೆ ಏನು ನೀವು ಅಮೌಂಟ್ ಇಟ್ಟಿದ್ದೀರ ಅದನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮತ್ತು ಯೂನಿಟ್ ಟೈಪ್ ಕೇಳುತ್ತೆ, ಅದ್ರಲ್ಲಿ ನಂಬರ್ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಮತ್ತು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೋತಾ ಇದ್ದೀನಿ. ಸೇವ್ ಆಗಿದೆ ಇವಾಗ. ನೆಕ್ಸ್ಟು ಕವರೇಜ್ ಏರಿಯಾ ಕೇಳುತ್ತೆ, ಯಾವ ವಿಲೇಜ್ಗೆ ಇದು ಕವರ್ ಆಗುತ್ತೆ ಅಂದ್ಬಿಟ್ಟು ವಿಲೇಜ್ ನೇಮ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ನಂಬರ್ ಆಫ್ ಯೂನಿಟ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಪೀರಿಯಡ್ ಕೇಳುತ್ತೆ, ಎಲ್ಲಿಂದ ಎಲ್ಲಿವರೆಗೆ ಕಾಮಗಾರಿನ ಮಾಡ್ತೀರಿ ಅಂತ ಅದು ಪೀರಿಯಡ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಟೋಟಲ್ ಎಸ್ಟಿಮೇಟ್ ಕಾಸ್ಟ್ ಕೇಳುತ್ತೆ, ಮತ್ತು ಸೇಮ್ ಅಮೌಂಟ್ನ ನನಗೆ ಎಂಟ್ರಿ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಆಕ್ಟಿವಿಟಿನ ನಾನು ಕ್ರಿಯೇಟ್ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ಇದೇ ರೀತಿ ನೀವು ಆಕ್ಷನ್ ಪ್ಲಾನಲ್ಲಿ ಎಷ್ಟು ಆಕ್ಟಿವಿಟಿ ಬರುತ್ತೆ ಎಲ್ಲನೂ ಕ್ರಿಯೇಟ್ ಮಾಡ್ಕೋಬೋದು. ಇದು ಆಪ್ಷನಿಂದ ವರ್ಕ್ ಆಕ್ಟಿವಿಟಿ ಡೀಟೇಲ್ಸ್ ಇಲ್ಲಿ ಆಪ್ಷನ್ಗೆ ಸೆಂಡ್ ಆಗುತ್ತೆ. ಇದು ಆಟೋಮೆಟಿಕ್ ಸೆಂಡ್ ಆಗುತ್ತೆ. ಇಲ್ಲಿ ನೀವೇನಾದ್ರು ವರ್ಕ್ನ ಎಡಿಟ್ ಮಾಡೋದು ಅಂದರೆ ಇದ್ದರೆ ನೀವು ಇಲ್ಲಿ ಎಡಿಟ್ ಮಾಡ್ಬೋದು. ಅದನ್ನು ಆಕ್ಟಿವಿಟಿಗಳಲ್ಲಿ ಬಂದಿದೆ, ನಾವೇನೆಷ್ಟು ಆಕ್ಟಿವಿಟಿ ಕ್ರಿಯೇಟ್ ಮಾಡಿದ್ವಿ ಅಷ್ಟು ಕೂಡ ಅಲ್ಲಿ ಬಂದಿರುತ್ತೆ.
ಏನಾದರೂ ಎಡಿಟ್ ಮಾಡೋ ಅಮೌಂಟ್ ಏನಾದರೂ ವ್ಯತ್ಯಾಸಿದ್ರೆ ಎಡಿಟ್ ಮಾಡ್ತಿರಲ್ಲ, ಕಾಮಗಾರಿ ನೇಮ್ ಏನಾದರೂ ವ್ಯತ್ಯಾಸಿದ್ರೆ ಎಡಿಟ್ ಮಾಡ್ತಿರೋ ಅದನ್ನು ಅಲ್ಲಿ ಮಾಡ್ಕೋಬೋದು. ನಂತರ ನೆಕ್ಸ್ಟ್ ಸ್ಟೇಜ್ ಬಂದು ಅಲೋಕೇಶನ್ ಆಫ್ ಅಮೌಂಟ್ ಅಂತ. ಈಗ ನೀವೇನು ಆಕ್ಟಿವಿಟಿಗಳನ್ನ ಕ್ರಿಯೇಟ್ ಮಾಡಿರ್ತೀರ ಆಕ್ಟಿವಿಟಿಗೆ ಅಮೌಂಟ್ನ ಕೂಡ ಅಲೋಕೇಶನ್ ಮಾಡಬೇಕಾಗುತ್ತೆ. ಸ್ಟೇಜ್ 6 ಆಗಿರುತ್ತೆ ಇದು. ಓಕೆ, ನೀವೇನು ಆಕ್ಟಿವಿಟಿ ಕ್ರಿಯೇಟ್ ಮಾಡಿದ್ರೆ ಅಷ್ಟು ಆಕ್ಟಿವಿಟಿ ಇಲ್ಲಿ ಬಂದಿರುತ್ತೆ. 1 ಬೈ 1 ಆಗಿ ನೀವು ಅದನ್ನು ಅಲೋಕೇಶನ್ ಮಾಡ್ಕೋತಾ ಹೋಗ್ಬೋದು. ಯಾವ ಸ್ಕೀಮ್ಗೆ ಅಮೌಂಟ್ ಇರುತ್ತಲ್ಲ ಅದೇ ಅಮೌಂಟಲ್ಲಿ ಅದನ್ನು ಅಲೋಕೇಟ್ ಮಾಡ್ಕೋತಾ ಹೋಗ್ಬೇಕು. ಆಕ್ಟಿವಿಟಿನ ಕ್ರಿಯೇಟ್ ಮಾಡುವಾಗ ಅದು ಟೈಡ್ ಅಂತ ನೋಡ್ಕೋಬೇಕಾಗುತ್ತೆ 15 ಫೈನಾನ್ಸಲ್ಲಿ. ಒಂದು ವೇಳೆ ನೀವು ಟೈಡಲ್ಲಿ ಆಕ್ಟಿವಿಟಿನ ಕ್ರಿಯೇಟ್ ಮಾಡಿ ಇಲ್ಲಿ ಟೈಡ್ ಆಪ್ಷನ್ ಬರಲಿಲ್ಲ ಅಂದರೆ ಅದು ಅಮೌಂಟ್ ಸೇವ್ ತಗೊಳ್ಳೋದಿಲ್ಲ. ಅದರಿಂದ ಫಸ್ಟೇ ಆಕ್ಟಿವಿಟಿ ಕ್ರಿಯೇಟ್ ಮಾಡೋವಾಗಲೇ ಟೈಡು ಮತ್ತು ಅನ್ಟೈಡ್ಗೆ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಒಂದು ವೇಳೆ ನೀವು ಅಲ್ಲಿ ಟೈಡ್ ಗ್ರ್ಯಾಂಟ್ಗೆ ಆಕ್ಟಿವಿಟಿ ಕ್ರಿಯೇಟ್ ಮಾಡಿ ಇಲ್ಲೇ ನೀವು ಅನ್ಟೈಡ್ಗೆ ಅದನ್ನು ಅಲೋಕೇಟ್ ಮಾಡಿದ್ರೆ ಆಕ್ಷನ್ ಪ್ಲಾನ್ ಕಂಪ್ಲೀಟ್ ಆಗೋದಿಲ್ಲ. ನಂತರ ಸ್ನೇಹಿತರೆ ನೀವು 15 ಫೈನಾನ್ಸ್ ಮಾಡುವಾಗ ಸಂಕಲ್ಪ ಥೀಮಲ್ಲ ಹಿಂದೆ 2 ಥೀಮ್ನ ಯಾವ ರೀತಿನ ಸೆಲೆಕ್ಟ್ ಮಾಡ್ಕೊಂಡಿದೆ ಅಂತ ತೋರಿಸ್ತಿದ್ದೀನಿ. ಆ ಥೀಮ್ಗೆ ಯಾವ ರೀತಿ ನಾವು ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಎಲ್ತಿ ವಿಲೇಜಲ್ಲಿ ಟೋಟಲು 8 ಆಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಲ್ಲಿ ಶೋ ಆಗ್ತಾಯಿದೆ. ಅದೇ ರೀತಿ ಚೈಲ್ಡ್ ಫ್ರೆಂಡ್ಲಿ ವಿಲೇಜಲ್ಲೂ ಅಷ್ಟೇ 10 ಆಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದೆ. ನಾನು ಆಲ್ರೆಡಿ ಈಗ ಅಷ್ಟಕ್ಕೆ ಸಂಬಂಧಪಟ್ಟ ಅಷ್ಟು ಆಕ್ಟಿವಿಟಿನ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ಈ ಕಡೆ ನೋಟಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ನಾವೀಗ ಎಲ್ತಿ ವಿಲೇಜ್ಗೆ ಯಾವ ರೀತಿ ಆಕ್ಟಿವಿಟಿಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತಲೂ ಕೂಡ ಅಲ್ಲಿ ತೋರಿಸ್ತಾ ಇದೆ. ಚೈಲ್ಡ್ ಫ್ರೆಂಡ್ಲಿಗೂ ಅಷ್ಟೇ ಅಲ್ಲಿ ಏನು ತೋರಿಸ್ತಾ ಇದೆ ಆ ಗೈಡ್ಲೈನ್ಸ್ ಮುಖಾಂತರ ನಾವು ಆಕ್ಟಿವಿಟಿನ ಕ್ರಿಯೇಟ್ ಮಾಡಿಕೊಂಡ್ರೆ ನಮ್ಗೆ ಇನ್ನೂ ತುಂಬ ಈಸಿ ಆಗುತ್ತೆ. ಅದು ಯಾವ ವರ್ಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತೆಲ್ಲ ಫುಲ್ ವರ್ಕ್ ಡೀಟೇಲ್ಸ್ ಅಲ್ಲಿ ಶೋ ಆಗ್ತಾಯಿದೆ. ಅಲ್ಲಿ ಅದರಲ್ಲೇ ನಾವು ಸೆಲೆಕ್ಟ್ ಮಾಡಿಕೊಂಡು ಆಕ್ಟಿವಿಟಿಗಳನ್ನ ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಆ್ಯಕ್ಷನ್ ಪ್ಲಾನ್ ಕೂಡ ಕಾಮಗಾರಿಗಳನ್ನ ತಗೊಳ್ಳೋಕೆ ಕೂಡ ಅದು ತುಂಬ ಅನುಕೂಲ ಆಗುತ್ತೆ. ಈಗೆಲ್ಲ ಆಕ್ಟಿವಿಟಿ ಕ್ರಿಯೇಟಾಗಿ ಅಲೋಕೇಶನ್ ಆದ ನಂತರ ಇದನ್ನು ನಾವು ಫ್ರೀಸ್ ಮಾಡ್ಕೋಬೇಕಾಗುತ್ತೆ. ವರ್ಕ್ ಆಕ್ಟಿವಿಟಿ ಡೀಟೇಲ್ಸಿಗೆ ಬಂದು ಎಲ್ಲ ಆಕ್ಟಿವಿಟಿನ ನಾವು ಫ್ರೀಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನೂ 126 ಆಕ್ಟಿವಿಟೀಸು ಪೆಂಡಿಂಗ್ ಇದೆಯಂತೆ. ಅಂದರೆ ಸ್ನೇಹಿತರೆ ಈಗ ನಾವು ಏನು ಆಕ್ಟಿವಿಟಿ ನಾವು ಕ್ರಿಯೇಟ್ ಮಾಡ್ತೀವಿ ಅಲ್ಲಿ ಆಕ್ಟಿವಿಟೀಸ್ ಏನಿರುತ್ತೆ ಅಲ್ಲಿ ಐಪಾಪ್ ಆಕ್ಟಿವಿಟಿ ಕ್ರಿಯೇಷನ್ ಆಪ್ಷನಲ್ಲಿ ಅಷ್ಟು ಆಕ್ಟಿವಿಟಿನೂ ಕೂಡ ನಾವು ತಗೋಬೇಕಾಗುತ್ತೆ. ಯಾವುದೇ ಒಂದು ಆಕ್ಟಿವಿಟಿನ ಬಿಟ್ಟರೂ ಕೂಡ ಆಕ್ಷನ್ ಪ್ಲಾನ್ ಮೂವ್ ಆಗೋದಿಲ್ಲ. ನೋಡಿ ಈಗ ಅಲ್ಲಿ ಏನು ಆಕ್ಟಿವಿಟಿ ಮುಂದೆ ಬ್ರಾಕೆಟಲ್ಲಿ 1, 2 ಶೋ ಆಗ್ತದೆ. ಅವೆಲ್ಲ ಆಕ್ಟಿವಿಟಿ ಸೆಲೆಕ್ಟ್ ಮಾಡ್ಕೊಟ್ಟು ಯಾವುದು 0 ಇದೆ ಆಕ್ಟಿವಿಟಿ ನಾವು ಇನ್ನೂ ಯಾವುದೂ ವರ್ಕ್ ನಾವು ಅದನ್ನ ಆಕ್ಟಿವಿಟಿನ ತಗೊಂಡಿಲ್ಲ ಅಂತ ಅರ್ಥ. ಅವುಗಳನ್ನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾವು. ಅದರಿಂದ ನಾನು ಎಲ್ಲ ಆ ಥರ ಎಷ್ಟು ಆಕ್ಟಿವಿಟಿ ಇದೆ ತಗೊಳ್ಳೋದೆ ಒಂದು 126 ಆಕ್ಟಿವಿಟಿ ಇತ್ತಲ್ಲ ಅಷ್ಟನ್ನು ಸೇರಿಸಿ ಒಂದು ಆಕ್ಟಿವಿಟಿ ಮಾಡಿರ್ತೀನಿ. ಇಲ್ಲಾಂದರೆ ಆಕ್ಷನ್ ಪ್ಲಾನ್ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಆಗೋದಿಲ್ಲ. ಸೇಮ್ ಮೊದಲೇ ಯಾವ ರೀತಿ ಆಕ್ಟಿವಿಟಿ ಕ್ರಿಯೇಟ್ ಮಾಡಿದೆ ಅದೇ ರೀತಿ ಒಂದು ಆಕ್ಟಿವಿಟಿನ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಇದಕ್ಕೆ ನೀವು ಡಮ್ಮಿ ಆಕ್ಟಿವಿಟಿ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದಿಲ್ಲ. ಆಕ್ಷನ್ ಪ್ಲಾನ್ಗೆ ಬೇಕಾದ ಯಾವುದೋ ಒಂದು ವರ್ಕ್ ಕೂಡ ನೀವು ಒರಿಜಿನಲ್ ಆಕ್ಟಿವಿಟಿನೂ ಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಮತ್ತು ಈಗ ಏನು ಆಕ್ಟಿವಿಟಿ ಕ್ರಿಯೇಟ್ ಮಾಡಿಕೊಂಡೆ ನಾನು ಆ ವರ್ಕು ಕೂಡ ನಾನು ಅಲೋಕೇಶನ್ ಮಾಡ್ಕೋಬೇಕಾಗುತ್ತೆ. ಅದರಿಂದ ಮತ್ತೆ ಅಲೋಕೇಶನ್ ಆಫ್ ಅಮೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ಅಲೋಕೇಶನ್ ಮಾಡ್ತಾಯಿದ್ದೀನಿ. ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವರ್ಕ್ಗೆ ಅಮೌಂಟ್ನ ಅಲೋಕೇಟ್ ಮಾಡ್ತಾಯಿದ್ದೀನಿ. ಅಮೌಂಟ್ ಅಲೋಕೇಶನ್ ಆಗಿದೆ. ಈಗ ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೋಟಲ್ ಎಲ್ಲ ಆಕ್ಟಿವಿಟಿನ ನಾನು ಫ್ರೀಸ್ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ನೋಡಿ ಈ ರೀತಿ ನಾವು ವರ್ಕ್ನ ಫ್ರೀಸ್ ಮಾಡಿದ ನಂತರ ಈ ರೀತಿ ಪುಶ್ ಟು ಡಾಟಾ ಇಂಟು EGS ಅಂತ ಬರುತ್ತೆ.
ಆಪ್ಷನ್ ಮೇಲೆ ಪ್ರತಿಯೊಂದು ವರ್ಕ್ ಮುಂದೆನೂ ಆ ಥರ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಪ್ರತಿಯೊಂದನ್ನು ಕೂಡ ನಾವು ಈ ಗ್ರಾಮ ಸ್ವರಾಜ್ಗೆ ಪುಷ್ ಮಾಡ್ಕೋತಾ ಬರಬೇಕಾಗುತ್ತೆ. ನೋಡಿ, ಈ ರೀತಿ ಪುಷ್ ಮಾಡಿದಾಗ ಈ ಥರ ಶೋ ಆಗುತ್ತೆ, EGS ಪೋರ್ಟಲ್ ಸಕ್ಸಸ್ಫುಲಿ ಪುಷ್ಡ್ ಅಂತ. ಪ್ರತಿಯೊಂದು ವರ್ಕೂ ನಾವು ಅದನ್ನು ಕ್ಲಿಕ್ ಮಾಡ್ಕೋತಾ ಅದನ್ನ ನಾವು ಫಾರ್ವರ್ಡ್ ಮಾಡಬೇಕಾಗುತ್ತೆ. ಓಕೆ, ನಂತರ ಅಲೋಕೇಶನ್ ಆಫ್ ಅಮೌಂಟ್ ಆಪ್ಷನ್ ಕೂಡ ಹೋಗಿ ಅಲ್ಲೂ ಕೂಡ ಏನು ನಾವು ಅಮೌಂಟ್ ಅಲೋಕೇಶನ್ ಮಾಡಿರ್ತೀವಿ ಆ ಆಕ್ಟಿವಿಟಿನ ಫ್ರೀಸ್ ಮಾಡಬೇಕಾಗತ್ತೆ. ಓಕೆ, ಅಲ್ಲಿ ಫ್ರೀಸ್ ಆಪ್ಷನ್ನ ಕ್ಲಿಕ್ ಮಾಡೋ ಮುಖಾಂತರ ಟೋಟಲ್ ವರ್ಕ್ ಅಲೋಕೇಶನ್ನೇ ನಾನು ಫ್ರೀಸ್ ಮಾಡ್ತಾಯಿದ್ದೀನಿ. ಓಕೆ, ಅಲೋಕೇಶನ್ ಫ್ರೀಸ್ ಆಗಿದೆ. ಇವಾಗ ಆಕ್ಷನ್ ಆಪ್ಷನಲ್ಲಿ ಫ್ರೀಸ್ಡ್ ಅಂತ ಆಲ್ರೆಡಿ ತೋರಿಸ್ತಾ ಇದೆ ಲಾಸ್ಟಲ್ಲಿ, ಅಂದರೆ ಎಲ್ಲ ವರ್ಕ್ ಕೂಡ ಫ್ರೀಸ್ ಆಗಿದೆ ಅಂತ ಶೋ ಆಗ್ತಾಯಿದೆ. ನಂತರ ಐಪಾಪ್ ಡ್ಯಾಶ್ ಬೋರ್ಡ್ಗೆ ಹೋಗ್ಬಿಟ್ಟು ಅದು ನಾನು ವ್ಯೂ ಮಾಡಿ ನೋಡ್ಬೋದಾಗಿರುತ್ತೆ. ನಿಮ್ಗೆ ಡೀಟೇಲಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಸ್ಟೇಜ್ ವೈಸ್ ತೋರಿಸ್ಕೊತಾ ಹೋಗ್ತಾ ಇದ್ದೀನಿ. ಓಕೆ, ರಿಸೋರ್ಸ್ ಎನ್ವಲಪ್ನ ಒಂದು ವೇಳೆ ನೀವು ಅಲ್ಲೇ ಏನಾದ್ರು ಪುಷ್ ಮಾಡಿಲ್ಲ ಅಂದರೆ ಡ್ಯಾಶ್ ಬೋರ್ಡ್ಗೂ ಬಂದು ಕೂಡ ಪುಷ್ ರಿಸೋರ್ಸ್ ಎನ್ವಲಪ್ ಇನ್ EGS ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಪುಷ್ ಮಾಡ್ಬೋದು. ನಾನೀಗ ಪುಷ್ ಮಾಡಿದ್ದೀನಿ. ಓಕೆ, ಏನು ನೀವು ಅಮೌಂಟ್ನ ಅಲೋಕೇಟ್ ಮಾಡಿದ್ದೀರಿ ಅದು ಕೂಡ ಇಲ್ಲಿ ಶೋ ಆಗ್ತಾಯಿದೆ, ಮತ್ತು ರಿಸೋರ್ಸ್ ಎನ್ವಲಪ್ಲಿ ಏನು ಅಮೌಂಟ್ ಆ್ಯಡ್ ಮಾಡಿದರೆ ಅದು ಕೂಡ ಶೋ ಆಗ್ತದೆ. ಅವೆರಡು ಟ್ಯಾಲಿ ಇದೆಯಾ ಅಂತ ನೀವು ಇಲ್ಲೇ ನೋಡ್ಕೋಬೋದು ಒಂದು ಸತಿ. ಹಾಗೆ ಡ್ರಾಫ್ಟ್ IPP ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ, ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡಿ ನೀವು ಅಲ್ಲಿ ಎಲ್ಲ ಶೋ ಆಗುತ್ತೆ. ನಿಮ್ದು ಆಕ್ಷನ್ ಪ್ಲಾನ್ ಅಪ್ರೂವ್ ಆದ ನಂತರ ಆಟೋಮೆಟಿಕ್ ಶೋ ಆಗುತ್ತೆ, ಅವಾಗ ನೋಡ್ಕೋಬೋದು ಅದನ್ನು. ಹಾಗೆ ವರ್ಕ್ ಅಲೋಕೇಶನ್ ಡ್ಯಾಶ್ ಬೋರ್ಡ್ ಕೂಡ ಇರುತ್ತೆ, ಅಂದರೆ ನೀವೇನು ಅಲೋಕೇಶನ್ ಮಾಡಿದ್ದೀರಾ ಅದು ಏನು ಫಂಡಿಗೆ ಕರೆಕ್ಟಾಗಿ ನೀವು ಅಲೋಕೇಟ್ ಮಾಡಿದ್ದೀರಾ ಎರಡೂ ಅಲ್ಲಿ ನೋಡ್ಕೋಬೋದು. ರಿಸೋರ್ಸ್ ಅಮೌಂಟು ಮತ್ತು ನೀವು ಏನೀಗ ಅಲೋಕೇಟ್ ಮಾಡಿದ್ದೀರಾ ಅಮೌಂಟ್ ಎರಡೂ ಕರೆಕ್ಟಾಗಿದೆಯಾ ಅಂತ ಕೂಡ ಇಲ್ಲಿ ಶೋ ಆಗುತ್ತೆ, ನೋಡ್ಕೋಬೋದಾಗಿರುತ್ತೆ ಇಲ್ಲಿ. ನೋಡಿ, ಈ ರೀತಿ ಗ್ರಾಫ್ ಮುಖಾಂತರ ಅದನ್ನು ನಾವು ವ್ಯೂ ಮಾಡಿ ನೋಡ್ಬೋದು. ಸ್ಕೀಮ್ ವೈಸ್ ನೋಡ್ಕೋತಾ ಬರ್ಬೋದು. ಇಲ್ಲಿ NREGA, 15 ಫೈನಾನ್ಸು, SBM ಮತ್ತು ರಿಸೋರ್ಸ್ 15 ಫೈನಾನ್ಸ್ ನೋಡ್ತಾ ಇದ್ದೀನಿ ನಾನು ಇವಾಗ. ಓಕೆ, ಇದು ಕೂಡ ಕರೆಕ್ಟಾಗಿದೆ. OSR ಫಂಡು ಕೂಡ ಚೆಕ್ ಮಾಡ್ಕೋತಾ ಇದ್ದೀನಿ. ಏನು ನೀವು ಅಮೌಂಟ್ ಏನು ಫಿಕ್ಸ್ ಮಾಡಿದ್ರಿ ರಿಸೋರ್ಸ್ ಎನ್ವಲಪ್ಪಲ್ಲಿ ಅದೇ ಅಮೌಂಟ್ಗೆ ನೀವು ಕರೆಕ್ಟಾಗಿ ಅಲೋಕೇಟ್ ಮಾಡಿದ್ದೀರಾ ಅಂತ ಇದರಿಂದ ಕೂಡ ನಮಗೆ ತಿಳಿಯುತ್ತದೆ, ಅದು ಚೆಕ್ ಮಾಡ್ಕೋಬೋದು ಅದೇ ರೀತಿ. ಹಾಗೆ MG NREGA ಅಮೌಂಟು ಕೂಡ ಚೆಕ್ ಮಾಡ್ಕೋತಾ ಇದ್ದೀನಿ. ನಂತರ ನಾವು ಈಗ ಏನು ಎಲ್ಲ ಮಾಡಿ ಮುಗಿಸಿದ ನಂತರ IPP ಏನು ಮೀಟಿಂಗ್ ಮಾಡಿರ್ತೀವಿ ನಾವು ಐಪಾಪ್ದು, ಆ ಮೀಟಿಂಗ್ ರೆಸೊಲ್ಯೂಷನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮ್ಯಾಪ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಓಪನ್ ಆಗುತ್ತೆ. ಅದರಲ್ಲಿ ನೀವು ಏನು ಗ್ರಾಮ ಸಭಾ ಡೇಟ್ ಎಲ್ಲ ಶೋ ಆಗುತ್ತೆ, ಅದನ್ನು ಅಪ್ರೂವ್ ಕೊಟ್ಟರೆ ಆಟೋಮೆಟಿಕ್ ಅಪ್ರೂವ್ ಆಗುತ್ತೆ ಅದು. ನಾನೀಗ ಅಪ್ರೂವ್ ಮಾಡಿದ್ದೀನಿ ಅದನ್ನು ಡೇಟ್ನ. ನಂತರ ನೋಡಿ ಈ ರೀತಿ ಶೋ ಆಗುತ್ತೆ ಅದು. ನೀವು ಬೇಕಾದರೆ ಅಲ್ಲಿ ಹೋಗ್ಬಿಟ್ಟು ವ್ಯೂ MOM ಮೇಲೆ ಕ್ಲಿಕ್ ಮಾಡಿ ಅವತ್ತಿನ ರೆಸೊಲ್ಯೂಷನ್ನು ಕೂಡ ಓಪನ್ ಮಾಡಿ ನೋಡ್ಬೋದಾಗಿರುತ್ತೆ. ನಂತರ ಪುಷ್ ಆಕ್ಷನ್ ಪ್ಲಾನ್ ಟು EGS ಅಂತಿದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಏನು ಇಲ್ಲಿವರೆಗೆ ಏನು ಆಕ್ಷನ್ ಪ್ಲಾನ್ ಮಾಡಿದ್ದೀರ ಅಷ್ಟು ಆಕ್ಷನ್ ಪ್ಲಾನ್ನ ಕೂಡ ನೀವು EGSಗೆ ಸೆಂಡ್ ಮಾಡ್ಬೋದಾಗಿರುತ್ತೆ. ಓಕೆ, ಅಲ್ಲೊಂದು ಎರರ್ ಬಂತು, ಅದು ಏನಂದರೆ ಈ ಗ್ರಾಮ ಸ್ವರಾಜಲ್ಲಿ ಪಂಚಾಯತ್ ಪ್ರಾಪಲ್ ಅಪ್ಡೇಟ್ ಆಗಿಲ್ಲ ಅಂತ ಶೋ ಆಗ್ತಾಯಿದೆ. ಅದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಾನೀಗ. ಅದರಲ್ಲಿ ಮೊದಲಿಗೆ ADM ಲಾಗಿನ್ ಆಗಬೇಕಾಗುತ್ತೆ ಈ ಗ್ರಾಮ ಸ್ವರಾಜ್ದು. ಅದರಲ್ಲಿ 24-25ನೇ ಸಾಲನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಸೆಕೆಂಡ್ ಒನ್ ಪಂಚಾಯತ್ ಪ್ರಾಪಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರ ಜನರಲ್ ಪ್ರಾಪಲ್ಲಿ ಆ್ಯಡ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಫ್ರೀಜ್ ಸ್ಟೇಟಸ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದನ್ನು ಅನ್ಫ್ರೀಸ್ ಮಾಡ್ಕೋಬೇಕಾಗತ್ತೆ.
ನಾನೀಗ ಅನ್ಫ್ರೀಸ್ ಮಾಡ್ಕೋತಾ ಇದ್ದೀನಿ ಅದನ್ನು. ಮೊದಲಿಗೆ ಡಾಟಾ ಅನ್ಫ್ರೀಸ್ ಸಕ್ಸಸ್ಫುಲಿ ಅಂತ ಬಂದಿದೆ. ನಂತರ ಸೇಮ್ ಪಂಚಾಯತ್ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅದರಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಬೇಸಿಕ್ ಪ್ರೊಫೈಲ್ ಅಂದ್ಬಿಟ್ಟು, ಅದ್ರಲ್ಲಿ ಹೋಗ್ಬಿಟ್ಟು ಎರಡು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ ಒಂದಷ್ಟು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ, ಅದನ್ನು ಎಂಟ್ರಿ ಮಾಡ್ಕೋತಾ ಹೋಗಿ. ನೋಡಿ, ಈ ಉದಾಹರಣೆಗೆ ನಂಬರ್ ಆಫ್ ರೆವಿನ್ಯೂ ವಿಲೇಜ್ ಎಷ್ಟು ಅಂತ ಕೇಳ್ತಾ ಇದೆ, ನಂಬರ್ ಆಫ್ ಹೌಸ್ ಹೋಲ್ಡ್ಸ್ ಇನ್ ಟಾಯ್ಲೆಟ್ಸ್ ಅಂತ ಕೇಳ್ತಾ ಇದೆ, ನಂಬರ್ ಆಫ್ ಬ್ಯಾಂಕ್ಸ್ ಕೇಳ್ತಾ ಇದೆ, ನಂಬರ್ ಆಫ್ ATMs ಕೇಳ್ತಾ ಇದೆ. ಎಲ್ಲ ಬೇಸಿಕ್ಕಾಗಿ ಗೊತ್ತಿರೋಂಥ ಡೀಟೇಲ್ಸ್ಗಳು ಇವನ್ನೆಲ್ಲ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಹೋಗಿ. ಓಕೆ, ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇವಾಗ ಮತ್ತೆ ನೀವು ಪಂಚಾಯತ್ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದರಲ್ಲಿ ಜನರಲ್ ಪ್ರೊಫೈಲ್ಗೆ ಹೋಗಿ ಆ್ಯಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಮೊದಲಿಗೆ ಏನು ಅನ್ಫ್ರೀಸ್ ಮಾಡಿದ್ರಿ ನೀವು ಅದೇ ಆಪ್ಷನ್ಗೆ ಹೋಗಿ ಮತ್ತೆ ಅದನ್ನು ಫ್ರೀಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕೊಡ್ತಾ ಹೋಗಿ. ಓಕೆ, ಈಗ ಫ್ರೀಸ್ ಕೇಳ್ತದೆ. ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಫೈಲ್ನ ಫ್ರೀಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಬಂದಿದೆ. ಈಗ ಮತ್ತೆ ಫಸ್ಟ್ ಆ್ಯಕ್ಷನ್ ಪ್ಲಾನ್ ಇನ್ EGS ಅಂತ ಕೊಟ್ಟರೆ ಅದು ಆಟೋಮೆಟಿಕ್ ಆ್ಯಕ್ಷನ್ ಪ್ಲಾನ್ ಸಕ್ಸಸ್ಫುಲಿ ಫಾರ್ವರ್ಡ್ ಆಗುತ್ತೆ. ಅದು ಫಾರ್ವರ್ಡ್ ಆದ ನಂತರ ಅದು ಈ ಗ್ರಾಮ ಸ್ವರಾಜ್ ಪೋರ್ಟಲಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ಐಪಾಪ್ ಮುಖಾಂತರ ಈ ಗ್ರಾಮ ಸ್ವರಾಜ್ ಹಾಗೆ ಸಂಬಂಧಪಟ್ಟ ಆ್ಯಕ್ಷನ್ ಪ್ಲಾನ್ ಹಾಗೂ ನರೇಗಾ SBM ಎಲ್ಲ ಆ್ಯಕ್ಷನ್ ಪ್ಲಾನು ಸೆಲೆಕ್ಟ್ ಮಾಡಿ ಕ್ರಿಯೋಜನೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಂತರ ಇದು ರಿವ್ಯೂ IPAP ಪ್ರಾಜೆಕ್ಟ್ ಬೈ PDO ಅಂದರೆ PDO ಅವರು ಒಂದು ಸಲ ರಿವ್ಯೂ ಮಾಡ್ಬೋದಾಗಿರುತ್ತೆ. ನಂತರ ಅವರು EU ಅವರು ಸ್ಕೂಟ್ನಿ ಮಾಡ್ಬೋದು. ಇದನ್ನು ಸ್ಕೂಟ್ನಿ ಮಾಡಿ ಮತ್ತು ರೆಕಮೆಂಡೇಷನ್ ಸಜೆಷನ್ ಎಲ್ಲ ಇದ್ದರೆ ಅದನ್ನು ಅವರು ಕೂಡ ಎಂಟ್ರಿ ಮಾಡ್ಬೋದಾಗಿರುತ್ತೆ. ನಂತರ ಅದು ಅಲ್ಲಿಂದ CPO ಅವ್ರವ್ರಿಗೆ ಹೋಗುತ್ತೆ. CPO ಅವರು ಕೂಡ ಸ್ಕೂಟ್ನಿ ಮಾಡಿ ಅದನ್ನು ಏನಾದರೂ ರೆಕಮೆಂಡ್ ಮಾಡಾಗಿದ್ರೆ ಅದನ್ನು ಮಾಡ್ಬೋದಾಗಿರುತ್ತೆ. ಆನಂತರ ಅದು ನಮ್ಮ CO ಅವ್ರಿಗೆ ಹೋಗುತ್ತೆ. CO ಅವರು ಕೂಡ ಅದನ್ನು ಏನಾದರೂ ಸಜೆಷನ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಫೈನಲ್ ಅಪ್ರೂವ್ ಮಾಡ್ಬೋದಾಗಿರುತ್ತೆ. ಈ ರೀತಿ 2024-25ನೇ ಸಾಲಿನ IPPA ಆ್ಯಕ್ಷನ್ ಪ್ಲಾನು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.